ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಕೆ.ಸಿ.ಟಿ ವಿಷಯ ತಕ್ಕಂತೆ ಒಂದು ಕಾಲೇಜ್ ಇಂಪಾರ್ಟೆಂಟ್ ಅಥವಾ ಕೋರ್ಸ್ ಇಂಪಾರ್ಟೆಂಟ್ ಅನ್ನೋದು ನೋಡೋದಾದರೆ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಕೋರ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ. ಹೀಗೆ ಕಾಲೇಜ್ ಏಕೆ ಇಂಪಾರ್ಟೆಂಟ್ ಆಗುತ್ತೆ, ಹೀಗೆ ಇಂಪಾರ್ಟೆಂಟ್ ಆಗುತ್ತೆ, ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ. ಇನ್ನೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನೋಡಿ, ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ ಹೇಗೆಂದ್ರೆ, ನಿಮ್ಮ ರ್ಯಾಂಕ್ ಒಂದು 40ರಿಂದ 50 ರ್ಯಾಂಕ್ ಇತ್ತು. ನೀವು ಒಂದು ಅದರ ಒಂದು ಕಾಲೇಜಲ್ಲಿ CSC ಬ್ರಾಂಚ್ ತೆಗೆದುಕೊಂಡು ಅಡ್ಮಿಷನ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಯಾವುದು ಪ್ಲೇಸ್ಮೆಂಟ್ ಬರುವುದಿಲ್ಲ, ಯಾವುದು ಟೀಚಿಂಗ್ ಚೆನ್ನಾಗಿರುವುದಿಲ್ಲ. ಅಲ್ಲಿ ಹೋಗಿ ನೋಡೋದಾದ್ರೆ ಯಾವುದೇ ಪ್ಲೇಸ್ಮೆಂಟ್ ಬರಲಿ, ಯಾವುದೇ ಜಾಬ್ನು ಆಗೋದಿಲ್ಲ ಫ್ರೆಂಡ್ಸ್. ಮತ್ತೆ ಹಾಗೆ ಒಂದು ವೇಳೆ ನೀವು ಅದರ ಬದಲಾಗಿ ಒಂದು ಒಳ್ಳೆ ಕಾಲೇಜಲ್ಲಿ ಯಾವುದೋ ಒಂದು ಕೋರ್ಸ್ ತೆಗೆದುಕೊಂಡ್ರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಎಲ್ಲ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲ ಕೋರ್ಸ್ಗಳಿಗೆ ಒಂದೇ ಪ್ರಾಮುಖ್ಯತೆ ಅನ್ನೋದು, ಒಂದೇ ಲೆವೆಲ್ ಅನ್ನೋದು ಇರುತ್ತೆ. ಮತ್ತೆ ಅದರಲ್ಲಿ ಪ್ಲೇಸ್ಮೆಂಟ್ ಆಗುವ 100% ಸಾಧ್ಯ ಇರುತ್ತೆ. ಮತ್ತೆ ಎಲ್ಲ ಟೀಚಿಂಗ್ ಚೆನ್ನಾಗಿರುತ್ತೆ. ಅದರ ಬದಲಾಗಿ ನೀವು CSC ಬದಲಾಗಿ ಒಂದು ಒಳ್ಳೆಯ ಬ್ರಾಂಚ್ ಬದಲಾಗಿ ಒಂದು ಒಳ್ಳೆಯ ಕಾಲೇಜನ್ನು ತೆಗೆದುಕೊಳ್ಳಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.